ನಾನೇ ಕೈಲಾಸಕ್ಕೆ ಬರುತ್ತಿದ್ದೆ. ಈ ಮಾತುಗಳನ್ನು ನಾನು ಒಪ್ಪುವುದಿಲ್ಲ. ನೀವು ಯಾವಾಗಲೂ ನಿಮ್ಮ ಭಕ್ತನೊಡನೆ ಇರುವಾಗ ನಿಮಗೆ ಕೈಲಾಸ, ಹೆಂಡತಿ, ಮಕ್ಕಳ ಆಲೋಚನೆ ಹೇಗೆ ಬರುವುದಕ್ಕೆ ಸಾಧ್ಯ ಸ್ವಾಮಿ? ಭಕ್ತನ ಜೊತೆಗಿದ್ದರೆ ತಪ್ಪೇನು? ನನ್ನ ಸ್ನೇಹಿತ ಶಿವಪ್ರಸಾದ್ ಸಾಮಾನ್ಯ ಭಕ್ತನಲ್ಲ. ಅವನ ಗುಣ, ನಡತೆ, ಪ್ರಾಮಾಣಿಕತೆ ಎಲ್ಲವೂ ನನ್ನನ್ನು ಸೆಳೆದಿದೆ. ಅವನಷ್ಟೇ ಅಲ್ಲ, ಅವನ ಮನೆಯ ಪ್ರತಿಯೊಬ್ಬ ಸದಸ್ಯರು ಕೂಡ ಸನ್ಮಾರ್ಗದಲ್ಲಿ ನಡೆಯುವ ಸತ್ಯಸಂಧರು. ಇದು ಭೂಲೋಕ ಸ್ವಾಮಿ, ಅದರಲ್ಲೂ ಕಲಿಯುಗ. ಇಲ್ಲಿ ಯಾವ ಒಳ್ಳೆಯತನವೂ ಸ್ಥಿರವಲ್ಲ. ಸತ್ಯಯುಗದಲ್ಲಿ ರಾಕ್ಷಸರು ಹಾಗೂ ದೇವತೆಗಳು ಬೇರೆ ಬೇರೆ ಲೋಕದಲ್ಲಿ ವಾಸಿಸುತ್ತಿದ್ದರು. ತ್ರೇತಾಯುಗದಲ್ಲಿ ದೇವತೆಗಳು ಹಾಗೂ ರಾಕ್ಷಸರು ಒಂದೇ ಲೋಕದಲ್ಲಿ ವಾಸಿಸುತ್ತಿದ್ದರು. ಇನ್ನು ದ್ವಾಪರ ಯುಗದಲ್ಲಿ ದೇವತೆಗಳು ಹಾಗೂ ರಾಕ್ಷಸರು ಒಂದೇ ಕುಟುಂಬದಲ್ಲಿ ವಾಸಿಸಲು ಆರಂಭಿಸಿದರು. ಆದರೆ ಈ ಘೋರ ಕಲಿಯುಗದಲ್ಲಿ ಮನುಷ್ಯನೊಳಗೆ ರಾಕ್ಷಸರು, ದೇವತೆಗಳು ವಾಸಿಸಲಾರಂಭಿಸಿದ್ದಾರೆ. ಮನುಷ್ಯ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಬದಲಾಗಬಹುದು ಸ್ವಾಮಿ. ಆದರೆ ನನ್ನ ಸ್ನೇಹಿತ ಶಿವಪ್ರಸಾದ್ ಹಾಗೂ ಅವನ ಕುಟುಂಬ ಎಂದಿಗೂ ಬದಲಾಗುವುದಿಲ್ಲ. ಸರಿ, ಹಾಗಿದ್ದರೆ ನಿಮ್ಮ ಭಕ್ತನ ಕುಟುಂಬ ಅಸಾಮಾನ್ಯರಲ್ಲ, ಎಲ್ಲರ ಹಾಗೆ ಅವರೂ ಕೂಡ ಸಾಮಾನ್ಯರು ಎಂದು ನಾನು ಸಾಬೀತುಪಡಿಸಿದರೆ? ಅವರೂ ಎಲ್ಲರಂತೆಯೇ ಸಾಮಾನ್ಯರು. ಅವರೂ ಆಸೆ ಆಕಾಂಕ್ಷೆಗಳಿಗೆ ಕರಗಿ ಸನ್ಮಾರ್ಗವನ್ನು ಬಿಟ್ಟುಕೊಡುತ್ತಾರೆ ಎಂದು ನೀವು ಸಾಬೀತು ಮಾಡಿದರೆ ಎಂದಿಗೂ ಈ ಮನೆಗೆ ನನ್ನ ಪಾದಸ್ಪರ್ಶವಾಗುವುದಿಲ್ಲ. ಹಾಗೇ ಆಗತ್ತೆ. ಒಂದು ವೇಳೆ ನೀವು ಸೋತರೆ ಪ್ರತಿಯೊಂದು ಮನೆಯಲ್ಲಿರುವ ಗಿರಿಜಾಳಂತಹ ಹೆಣ್ಣು ಮಕ್ಕಳ ಪರವಾಗಿ ಭೂಲೋಕದಲ್ಲೇ ಇದ್ದು ಅವರನ್ನು ಉದ್ಧರಿಸುವ ಕಾರ್ಯ ಮಾಡುವಿರಾ? ಆಗಬಹುದು. ಅಂದ್ರೆ ನನ್ ಗಂಡ ಯಾವಾಗ್ಲೂ ನನ್ನನ್ನ ಹಾಗೆ ಕರೆಯೋದು, ದೇವಿ 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 ಅಂತ. ಇತ್ತೀಚೆಗವರು ನನ್ ಕೈಗೆ ಸಿಕ್ತಿಲ್ಲ. ಅವ್ರ ಸ್ನೇಹಿತನ ಜೊತೆ ಯಾವಾಗ್ಲೂ ಓಡಾಡ್ತಿರ್ತಾರೆ. ಅದಕ್ಕೆ ನಾನು ವಿಹಾರಕ್ಕೆ ಅಂತ ಹೊರಗಡೆ ಬಂದೆ. ವಿಹಾರನಾ? ಎಷ್ಟ್ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು. ವಿಹಾರ ಅನ್ನೋ ಪದ ಕೇಳಿ ತುಂಬಾ ದಿನಗಳಾಗ್ಬಿಟ್ಟಿತ್ತು. ನಾವೆಲ್ಲ ಸುಮ್ನೆ ವಾಕ್ ಅಂದ್ಬಿಡ್ತೀವಿ. ನಿಮ್ ಹೆಸರು ಕೇಳೋದ್ನೆ ಮತ್ಬಿಟ್ಟೆ. ದುರ್ಗಾ. ಕೋಪ ಬಂದ್ರೆ ಕಾಳಿ ಅನ್ಸುತ್ತೆ ಅಲ್ವಾ? ಅನುಮಾನನೇ ಬೇಡ. ಏನ್ ಮಾಡ್ಕೊಂಡಿದ್ದೀರಾ? ಆಶೀರ್ವಾದ. ಏನು? ನನ್ನದೇ ಆದಂತ ಒಂದು ಪುಟ್ಟ ಪ್ರಪಂಚ ಇದೆ. ಅಲ್ಲಿ ನನ್ನನ್ನ ತಾಯಿ ಸ್ಥಾನದಲ್ಲಿ ನೋಡೋ ಕೆಲವು ಮಕ್ಕಳಿದಾವೆ. ಅವರ ಲಾಲನೆ, ಪಾಲನೆ, ಒಳ್ಳೇದು ಕೆಟ್ಟದ್ದು ಎಲ್ಲಾನು ನಾನೇ ನೋಡ್ಕೊಳ್ಳೋದು. ಅವ್ರಿಗೇನಾದ್ರೂ ಒಳ್ಳೇದಾಗ್ಬೇಕು ಅಂದಾಗ ಆಶೀರ್ವಾದ ಕೂಡ ನಾನೇ ಮಾಡೋದು. ಅಂಗನವಾಡಿ ಟೀಚರ್ ಇರ್ಬೇಕು ಅಲ್ವಾ? ಅಂಗಗಳ ನಾಡಿ ಅಂಗನವಾಡಿ. ನೀನ್ ಇಲ್ಲಿಗ್ ಮೊದಲನೇ ಬಾರಿ ಬರ್ತಿದ್ಯಾ ಅಂತ ಕಾಣುತ್ತೆ. ನೀನ್ ಇಲ್ಲಿ ಏನೇ ಕೇಳ್ಕೊಂಡ್ರು ಎಲ್ಲ ಈಡೇರುತ್ತೆ. ಎಲ್ಲಾ ಬೇಡಿಕೆನೂ ಇಲ್ಲೇ ಈಡೇರುವಾಗ ಸಾವಿರಾರು ಮೈಲಿ ದೂರ ಹೋಗಿ ಆ ಬೆಟ್ಟ ಹತ್ಕೊಂಡು ಕೇದಾರ್ನಾಥನ್ ನೋಡುವಂತ ಪ್ರಮೇಯ ಏನ್ ಬಂತು ಅಂತ. ಹೌದಲ್ವಾ? ನಾನು ಇಲ್ಲೇ ಎಲ್ಲ ಈಡೇರತ್ತೆ ಅಂದ್ಮೇಲೆ ಅಲ್ಲಿವರೆಗೆ ಯಾಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ದೆ. ಆದ್ರೆ ನಾನ್ ಬೇಡ್ಕೊಂಡಿದ್ದೆಲ್ಲ ಆಗತ್ತೆ ಇಲ್ಲಿ ಅನ್ನೋಕೆ ಏನ್ ಗ್ಯಾರಂಟಿ? ನೀವಿಷ್ಟು ಖಡಾಖಂಡಿತವಾಗಿ ಹೇಳ್ತಿದ್ದೀರಾ ಅಂದ್ರೆ ನನಗೂ ಹಾಗೆ ಅನ್ಸ್ತಿದೆ. ಒಂದ್ ನಿಮಿಷ ಬಂದೆ. ರೇಷ್ಮೆ ಸೀರೆನಾ? ಹೌದು ಗಿರಿಜಮ್ಮ, ರೇಷ್ಮೆ ಸೀರೆ. ಈ ಸೀರೆಯ ನಿಖರವಾದ ಬೆಲೆ ಹೆಚ್ಚು ಕಡಿಮೆ 8,000 to 10,000 ರೂಪಾಯಿ ಆಗ್ತದೆ. $8,000 to 10,000ನಾ?
ರೀ ನಿಮ್ಮ ಆಫೀಸಿಂದ ಡೆಮೋ ಕೊಡಕ್ಕೆ ಅಂತ ಯಾರಾದ್ರೂ ಕೊಟ್ಟು ಕಳ್ಸಿದಾರಾ? ಇಲ್ಲಮ್ಮ, ನನ್ನ ಮಗ ನಿನಗೋಸ್ಕರನೇ ತಂದಿರೋದು. ಅಕ್ಕ, ಬಾವ ನೀನ್ ಕೇಳಿದ ತಕ್ಷಣ ಸೀರೆ ತಂದ್ಕೊಟ್ಟಿದ್ದಾರೆ ಅಂದ್ರೆ ನೀನ್ ಏನೋ ಜಾದು ಮಾಡಿದ್ಯಾ. ಏನಂತ ಹೇಳೆ? ಜಾದೂನು ಇಲ್ಲ ಎಂತದೂ ಇಲ್ಲ, ಮಾತಲ್ಲೇ ಜಾಡ್ಸೋದಿತ್ತಾಳೆ, ಅದಕ್ಕೆ ತಂದಿದ್ದು. ಅಯ್ಯೋ ಬಿಡ್ತು ಅನ್ರಿ, ಹಾಗೆಲ್ಲ ಹೇಳ್ಬೇಡಿ. ಹೌದು, ರೇಷ್ಮೆ ಸೀರೆ ತರಲ್ಲ ಅಂತ ಹೇಳಿದ್ರಲ್ಲ, ಹೇಗ್ ತಂದ್ರಿ? ಸೀರೆ ತರಬೇಕು ಅಂತ ನನ್ನ ಮನಸ್ಸಲ್ಲಿ ಆ್ಯಕ್ಚುಲಿ ಇರಲಿಲ್ಲ. ಅದೇನಾಯ್ತು ಅಂದರೆ, ಒಬ್ಬ ಅಂಗಡಿಯವನು ನನ್ನ ತಪ್ಪಿಲ್ಲ ಅಂದರೂ ನನಗೆ ಬಾಯಿಗೆ ಬಂದಂಗೆ ಉಗ್ದ. ಕಡೆಗೆ ಅದು ಅವನು ತಪ್ಪು ಅಂತ ಗೊತ್ತಾಗಿ ನನ್ನನ್ನು ಕರೆದು ಸಾರಿ ಕೇಳಿ ಈ ಸೀರೆ ಕೊಟ್ಟ, ಜೊತೆಗೆ ಪಾಂಚೆ ಶರ್ಟು ಕೊಟ್ಟು. ತಗೊಳಪ್ಪ. ಇದೆಲ್ಲ ನನಗೆ ಯಾಕಪ್ಪ? ಜೋರೆ ಅವ್ರು ಬೇಡ ಅಂದ್ರಂದೇಳಿ ನಂಗೆ ಕೊಡಕ್ಕೆ ಹೋಗ್ಬೇಡಿ. ಕಾಶಿಯವರೇ, ನೀವು ಬೇಕು ಅಂತ ಕೇಳಿದ್ರು ನಾನು ಕೊಡಲ್ಲ, ಯಾಕಂದ್ರೆ ಇರೋದು ಒಂದೇ ಸೆಟ್ಟು. ಇವರಿಬ್ರು ಏನ್ ದಿನ ಪಂಚೆ ಉಟ್ಕೋತಾರ? ನೀವೇ ತಗೊಳ್ಳಿ. ಗಿರ್ಜಮ್ಮ, ಸೀರೆ ಸಿಕ್ಕ ಖುಷಿಗೆ ನಂಗೆ ಗರಿ ಗರಿ ಬಜ್ಜಿ ಮಾಡಿ ಕೊಡ್ತಾರೆ. ಆಯ್ತು, ಮಾಡ್ಕೊಡ್ತೀನಿ. ಏನ್ ಆಶ್ಚರ್ಯ ಇದು, ನಾನು ಅನ್ಕೊಂಡ ಹಾಗೆ ರೇಷ್ಮೆ ಸೀರೆ ಸಿಕ್ಬಿಡ್ತಲ್ಲ. ಅಂದ್ರೆ ಆ ದೇವಸ್ಥಾನದಲ್ಲಿ ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅರ್ಥನಾ? ಕಾಕತಾಳಿ ಆಗಿರ್ಬೋದಲ್ವಾ?